ದರ್ಶನ್ ಗ್ಯಾಂಗ್ನ ಮತ್ತಿಬ್ಬರು ಸಲ್ಲಿಸಿದಂತ ಜಾಮೀನು ಅರ್ಜಿ ಇವತ್ತು ವಜಾ ಆಗಿದೆ. ಮೊನ್ನೆ ಶನಿವಾರ ಇಬ್ಬರ ಜಾಮೀನು ಅರ್ಜಿ ವಜಾ ಆಗಿತ್ತು. ಇವತ್ತು ಮತ್ತಿಬ್ಬರ ಜಾಮೀನು ಅರ್ಜಿ ವಜಾ ಆಗೋ ಮುಖಾಂತರ 4ಕ್ಕೆ 4 ಜಾಮೀನು ಅರ್ಜಿಗಳು ರಿಜೆಕ್ಟ್ ಆಗಿದೆ. ರೇಣುಕಾ ಕೊಲೆ ಕೇಸ್ನ ಆರೋಪಿಗಳಿಗೆ ಬೇಲ್ ಭಾಗ್ಯ ಇಲ್ಲ. ಇವತ್ತು ಕೇಶವಮೂರ್ತಿ ಮತ್ತು ವಿನಯ್ ಸಲ್ಲಿಸಿದಂತ ಜಾಮೀನು ಅರ್ಜಿ ವಜಾ ಆಗಿದೆ. ಅರ್ಜಿ ವಜಾಗೊಳಿಸಿ 57ನೇ ಸಿಸಿಎಚ್ ನ್ಯಾಯಾಲಯ ಆದೇಶ ಮಾಡಿದೆ. ಮೊನ್ನೆ A1 ಪವಿತ್ರ ಗೌಡ ಮತ್ತು A7 ಅನು ಅಲಿಯಾಸ್ ಅನುಕುಮಾರ್ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು, ಅದು ರಿಜೆಕ್ಟ್ ಆಗಿತ್ತು. ಈಗ ಮತ್ತಿಬ್ಬರ ಜಾಮೀನು ಅರ್ಜಿಯೂ ಕೂಡ ರಿಜೆಕ್ಟ್ ಆಗಿದೆ. ಕಾರಣಗಳನ್ನು ಕೊಟ್ಟು ಜಾಮೀನು ಅರ್ಜಿಯನ್ನ ತಿರಸ್ಕರಿಸಲಾಗಿದೆ, ವಜಾಗೊಳಿಸಲಾಗಿದೆ. ಆ ಮೂಲಕ ಈ ಕೇಸಿನ 17 ಆರೋಪಿಗಳ ಪೈಕಿ 4 ಮಂದಿ ಜಾಮೀನು ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ರು. 4ಕ್ಕೆ 4 ಜನರ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದೆ. ಇನ್ನು ಜಾಮೀನು ಅರ್ಜಿ ವಜಾ ಆಗೋದಕ್ಕೆ ಏನೇನು ಕಾರಣಗಳು ಅನ್ನೋದನ್ನು ನೋಡೋಣ. A16 ಕೇಶವಮೂರ್ತಿಯ ಜಾಮೀನು ಅರ್ಜಿ ವಜಾ ಆಗೋದಕ್ಕೆ ಕೋರ್ಟ್ ಕೊಟ್ಟಿರುವಂತ ಕಾರಣ, ಕೇಶವಮೂರ್ತಿ ಈ ಕೇಸಲ್ಲಿ ಭಾಗಿಯಾಗೋದಕ್ಕೆ ಸಾಕ್ಷಿಗಳ ಹೇಳಿಕೆ ಇದೆ ಒಂದು. ಇನ್ನು ತನಿಖೆ ಸಂಪೂರ್ಣವಾಗಿ ಇನ್ನೂ ಕೂಡ ಮುಗಿದಿಲ್ಲ, ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಇನ್ನೂ ಕೂಡ. ಇನ್ನು ಆರೋಪಿ ಈ ಹಿಂದೆಯೂ ಕೂಡ ಇಂಥದ್ದೇ ಬೇರೆ ಬೇರೆ ಪ್ರಕರಣದಲ್ಲಿ ಭಾಗಿಯಾದಂಥ ಹಿನ್ನೆಲೆ ಇದೆ ಆತನಿಗೆ. ಒಂದು ವೇಳೆ ಆತನಿಗೆ ಜಾಮೀನು ಕೊಟ್ಟರೆ ಈತ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ ಅನ್ನೋ ಕಾರಣವನ್ನ ನೀಡಿ ಕೇಶವಮೂರ್ತಿ ಸಲ್ಲಿಸಿದಂತ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಇನ್ನು ವಿನಯ್ ಸಲ್ಲಿಸಿದಂತ ಜಾಮೀನು ಅರ್ಜಿ ರಿಜೆಕ್ಟ್ ಆಗೋದಕ್ಕೆ ಕಾರಣ, ವಿನಯ್ ಈ ಕೃತ್ಯದಲ್ಲಿ ಆಗಿರೋದಕ್ಕೆ ಐ ವಿಟ್ನೆಸ್ ಇದೆ, ಪ್ರತ್ಯಕ್ಷ ಸಾಕ್ಷಿ ಇದೆ. ಆತನ 164 ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ವಿಟ್ನೆಸ್ ಮತ್ತು ಸಾಕ್ಷ್ಯಗಳ ಮೇಲೆ ಈತ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ. ಪ್ರಕರಣ ಇನ್ನೂ ಕೂಡ ತನಿಖೆಯ ಹಂತದಲ್ಲಿದೆ. ಆ ಕಾರಣಕ್ಕಾಗಿ ಜಾಮೀನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ಜಾಮೀನು ಅರ್ಜಿಯನ್ನ ಕನ್ಸಿಡರ್ ಮಾಡೋದಕ್ಕೆ ಯೋಗ್ಯವಾಗಿಲ್ಲ ಅಂತ ನ್ಯಾಯಾಲಯ ಇಬ್ಬರ ಜಾಮೀನು ಅರ್ಜಿಯನ್ನ ಕೂಡ ರಿಜೆಕ್ಟ್ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.